ನನ್ನ ಅವಧಾನದಲ್ಲೇ ಒಂದ್ ಕಡೆ ಜೋಗ್ ಫಾಲ್ಸ್ ಬಗ್ಗೆ ವರ್ಣನೆ ಮಾಡಿ ಅಂತ ಕೇಳಿದ್ರು. ಜೋಗ್ ಫಾಲ್ಸ್ ನಿಷೇಧಾಕ್ಷರದಲ್ಲಿ ಮೊದಲನೇ ಸಾಲಿನಲ್ಲೇ ಹೀಗೆ ಏನೋ ಬೆಟ್ಟಗಳ ನಡುವೆ ಹುಟ್ಟು ಹರಿತಾ ಇರೋ ನದಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೋದೆ. ಅವರು ಜ್ಞಾನ ಇರುವಂತವ್ರೆ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಎಲ್ಲಿ ತರಬಹುದು. ನಾನು ಜೋ ಅಂತ ಹೇಳಿದ್ರೆ ಗ ನಿಷೇಧ ಮಾಡ್ಬಿಡ್ತಾರೆ ಮುಂದೆ. ಹಾಗಾಗಿ ನಾನು ಸ್ವಲ್ಪ ವಿಚಾರ ಮಾಡ್ಕೊಂಡು ಏನ್ ಮಾಡಿದೆ, ಯಾವ್ದೋ ಒಂದು ಮಧ್ಯದಲ್ಲಿ ಯೋ ಅಂತ ಅಕ್ಷರ ತಗೊಂಡೆ. ಸಲೆ ಯೋ ಅಂತ ಹೇಳ್ದೆ. ಆ ಮುಂದಿನ ಅಕ್ಷರ ಅವರಿಗೆ ಯೋಜನೆ ಅಂತ ಏನಾದ್ರು ಮಾಡಬಹುದು ಅಂತ ಜಕಾರ ನಿಷೇಧ ಮಾಡಿದ್ರು. ನಾನು ಗ ಅಂತ ಹೇಳಿದೆ, ಯೋಗ ಅಂತ ಆಯ್ತು. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಏನು ಯೋಗ ಅಂತ ಹೇಳ್ಕೊಂಡು ಆಮೇಲೆ ಮುಂದ್ಗಡೆ ಬೇರೆ ಯಾವುದೋ ನಿಷೇಧ ಮಾಡಿದ್ರು. ನಾನು ನಾ ಅಂತ ಹೇಳಿದೆ. ಹೀಗೆ ಯೋಗ ನಾಮಕಂ ಅಂತ ಆಯ್ತು. ಅದು ಕೊನೆಗೆ ಅವರಿಗೂ ಗೊತ್ತಾಗಿಲ್ಲ, ಬೇರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ನಾನು ಹೇಳಿದೆ, ಅದು ಹೇಗೆ ಜೋಗ ಅನ್ನೋ ಹೆಸರು ಅಂದ್ರೆ ತತ್ಸಮ ತದ್ಭವಗಳಿದೆಯಲ್ಲ, ಅದರಲ್ಲಿ ಯೋಗ ಯೋಗಿ ಅನ್ನೋದು ಜೋಗಿ ಅಂತ ಆಗತ್ತೆ. ಹಾಗಾಗಿ ಯೋಗ ಅನ್ನೋದು ಜೋಗ ಅಂತ ಆಗತ್ತೆ ತದ್ಭವ. ಹಾಗಾಗಿ ನಾನು ಯೋಗ ಅಂತ ತಗೊಂಡಲ್ಲ, ಅದು ಜೋಗ ಅನ್ನೋದ್ರ ರೂಪ. ಹಾಗಾಗಿ ಜೋಗ್ ಫಾಲ್ಸ್ ಬಂದಿದೆ ಇದರಲ್ಲಿ ಪದ್ಯದಲ್ಲಿ ಅಂತ ಹೇಳಿದೆ.